ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಕಾವ್ಯ ಹೆಗಡೆ. ಸಾರಿಗೆ ನೌಕರರ ಮುಷ್ಕರ ಎಫೆಕ್ಟ್, ಅರ್ಧಕ್ಕಿಂತಲೂ ಜಾಸ್ತಿ ಬಸ್ ಬಂದ್. ರಸ್ತೆಗಿಳಿಯದಂತಹ 4 ನಿಗಮದ 50% ಸಾರಿಗೆ ಬಸ್ಗಳು. ಇಲ್ಲಿಯವರೆಗೂ ಕೂಡ 4 ನಿಗಮದಿಂದ 50ರಷ್ಟು ಬಸ್ಗಳು ಮಾತ್ರ ಕಾರ್ಯಾಚರಣೆ. ಎಷ್ಟು ಲಾಸ್ ಇದು ಸರ್ಕಾರಕ್ಕೆ. ಎಸ್ ವೀಕ್ಷಕರೇ, ಸಾರಿಗೆ ನೌಕರರ ಮುಷ್ಕರ ಎಫೆಕ್ಟ್, ಅರ್ಧಕ್ಕಿಂತಲೂ ಜಾಸ್ತಿ ಬಸ್ ಬಂದ್. ರಸ್ತೆಗಿಳಿಯದಂತಹ 4 ನಿಗಮದ 50% ಸಾರಿಗೆ ಬಸ್ಗಳು. ಇಲ್ಲಿಯವರೆಗೂ ಕೂಡ 4 ನಿಗಮದಿಂದ 50ರಷ್ಟು ಬಸ್ಗಳು ಮಾತ್ರ ಕಾರ್ಯಾಚರಣೆ. ಬಿಎಂಟಿಸಿ ಹೊರತುಪಡಿಸಿ ಉಳಿದಂತಹ 3 ನಿಗಮಗಳಿಗೆ ತಟ್ಟಿರುವಂತಹ ಬಂದ್ ಎಫೆಕ್ಟ್. ಬಿಎಂಟಿಸಿಗೆ ತಟ್ಟದಂತಹ ಸಾರಿಗೆ ನೌಕರರ ಮುಷ್ಕರದ ಎಫೆಕ್ಟ್. ಬೆಂಗಳೂರಿನಲ್ಲಿ 90% ಬಿಎಂಟಿಸಿ ಬಸ್ಗಳು ಕಾರ್ಯಾಚರಣೆಯಲ್ಲಿದ್ದಾವೆ. ಕೆಎಸ್ಆರ್ಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ, ಕೆಕೆಆರ್ಟಿಸಿ ಮಾತ್ರ ಕಡಿಮೆ ಸಂಖ್ಯೆಯಲ್ಲಿ ಕಾರ್ಯಾಚರಣೆಯಲ್ಲಿ ಇದೆ. ಎಸ್ ವೀಕ್ಷಕರೇ, ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ನನ್ನ ಕೈಯಲ್ಲಿದೆ. ಇಲ್ಲಿ ಸಾರಿಗೆ ನೌಕರರ ಮುಷ್ಕರ ಇವತ್ತು ಆಗಸ್ಟ್ 5ನೇ ತಾರೀಕು ಆಗಿರೋದ್ರಿಂದ ಸಾರಿಗೆ ನೌಕರರ ಮುಷ್ಕರದ ಎಫೆಕ್ಟ್ ಹೆಂಗಿದೆ ಅಂತ ಹೇಳಿ ಒಂದು ಸಣ್ಣ ಚಿತ್ರಣವನ್ನು ತೋರಿಸ್ತಾ ಇದ್ದೀವಿ. ನೀವು ಇವಾಗ ನೋಡ್ತಾ ಇದ್ದೀರಾ ಮೆಜೆಸ್ಟಿಕ್ ಅಲ್ಲಿ ಯಾವ ರೀತಿಯಾಗಿ ಬಸ್ ಸಂಚಾರಗಳು ನಡೀತಾ ಇದೆ ಅನ್ನೋದಕ್ಕೆ ಈಗಲೇ ನೀವು ನಿಮ್ಮ ಕಣ್ಣ ಎದುರಿಗೆ ಸಾಕ್ಷಿ ಇದೆ. ಕಂಪ್ಲೀಟ್ ಆಗಿ ಸಾರಿಗೆಯೇ ಇಲ್ಲವಾ, ಸಾರಿಗೆ ಬಸ್ಗಳೇ ಇಲ್ಲವಾ ಅಂತಂದ್ರೆ ಇಲ್ಲ, ಕಂಪ್ಲೀಟ್ ಆಗಿಲ್ಲ. 50% ಮಾತ್ರ ಸಾರಿಗೆ ವ್ಯವಸ್ಥೆ ಇದೆ, ಇನ್ನೂ 50% ಇಲ್ಲ. ನೌಕರರು ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಈ ಒಂದು ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಸಭೆಯನ್ನ ಮಾಡಿದ್ರು ಸಿದ್ದರಾಮಯ್ಯ ಅವರು, ಆದರೂ ಕೂಡ ಫಲ ಕೊಟ್ಟಂತೆ ಕಾಣ್ತಾ ಇಲ್ಲ. ಆ ಒಂದು ಕಾರಣಕ್ಕೆ 50-50 50% ಏನಿದೆ ಅಲ್ಲ, 50% ಬಸ್ಸು ಓಡಾಡ್ತಾ ಇದೆ, ಇನ್ನು 50% ಬಸ್ಸು ಓಡಾಡ್ತಾ ಇಲ್ಲ. ಮೆಜೆಸ್ಟಿಕ್ನ ಚಿತ್ರಣವನ್ನು ನೀವು ನೋಡ್ತಾ ಇದ್ದೀರಾ. ಯಾವ್ಯಾವ ಬಸ್ಸು ಬಿಎಂಟಿಸಿ ಹೊರತುಪಡಿಸಿ, ಬಿಎಂಟಿಸಿ 90% ಈಗ ಆಲ್ರೆಡಿ ರಸ್ತೆಯಲ್ಲಿ ಇದೆ ಬಸ್ಗಳು. ಹಾಗೆ ಕೆಎಸ್ಆರ್ಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ, ಕೆಕೆಆರ್ಟಿಸಿ ಏನಿದೆಯಲ್ಲ, ಇದು ಮಾತ್ರ ಕಡಿಮೆ ಸಂಖ್ಯೆಯಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂಥದ್ದು. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೌಕರರು ಮುಷ್ಕರವನ್ನ ಮಾಡ್ತಾ ಇದ್ದಾರೆ ಅಂದ್ರೆ, ಸಾಕಷ್ಟು ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ. ಕೋವಿಡ್ ಟೈಮಲ್ಲಿ ಸರಿಯಾಗಿ ಸ್ಯಾಲ್ರಿ ಬಂದಿರಲಿಲ್ಲ, ಆ ಸ್ಯಾಲ್ರಿ ಕೊಡಿ ಅಂತ ಹೇಳಿ ಇನ್ನು ಸಾಕಷ್ಟು ವಿಚಾರಗಳಿಗೆ ಅವರು ಈ ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಈಗ ನೀವು ನೋಡ್ತಾ ಇದ್ದೀರಾ ಮೆಜೆಸ್ಟಿಕ್ ಚಿತ್ರಣವನ್ನ, ಯಾವ ರೀತಿಯಾಗಿ ಮುಷ್ಕರ ಆಗ್ತಾ ಇದೆ. ಅಂದ್ರೆ ಜನಸಂಖ್ಯೆಯು ಸ್ವಲ್ಪ ಕಮ್ಮಿ ಆಗಿದೆ, ಯಾಕಂದ್ರೆ ಅವರು ಕೂಡ ಮೊದಲಿಂದನೂ ಆಗಸ್ಟ್ 5ನೇ ತಾರೀಕು ಬಂದ್ ಅಂತ ಹೇಳ್ತಾ ಇದ್ರಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಆಗಸ್ಟ್ 5ನೇ ತಾರೀಕು ಸಂಚಾರ ಅಡಚಣೆ ಅಂತ ಹೇಳಿ ಒಂದಿಷ್ಟು ಜನ ಬಂದಿಲ್ಲ. ಸೊ ಆ ಒಂದು ಕಾರಣಕ್ಕೆ ಬಸ್ ಓಡಾಡ್ತಾ ಇದೆ, ಆದರೆ ಕಡಿಮೆ % ಬಸ್ಗಳು ರೋಡಿನಲ್ಲಿ ಇದೆ. ಇನ್ನು ಸರ್ಕಾರದ ವಿಚಾರಕ್ಕೆ ಬರೋಣ. ಸರ್ಕಾರಕ್ಕೆ ಲಾಸ್ ಆಗತ್ತೆ. 50%ಗಿಂತ ಜಾಸ್ತಿ ಲಾಸ್ ಆಗುವಂಥದ್ದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಆಗಸ್ಟ್ 5ನೇ ತಾರೀಕು ಈ ಮುಷ್ಕರ ಆಯಿತು. ಅದಾದ ನಂತರವೂ ಕೂಡ ಸಿದ್ದರಾಮಯ್ಯ ಅವರು ಕೂತ್ಕೊಂಡು ಮಾತಾಡಿ ಸರಿ ಮಾಡಿಲ್ಲ ಅಂತಂದ್ರೆ ಈ ಒಂದು ಮುಷ್ಕರ ಇನ್ನು ಬೇರೆ ಲೆವೆಲ್ಗೆ ಹೋಗುತ್ತೆ. ಹಾಗೆ ಇಲೆಕ್ಟ್ರಿಕಲ್ ಬಸ್ ವಿಚಾರಕ್ಕೆ ಬರೋದಾದ್ರೆ ಅವರು ಟೆಂಡರ್ ವೈಸ್ ಆಗಿ ಕೆಲಸ ಮಾಡ್ತಾರೆ. ಸೊ ಇದಕ್ಕೂ ಮತ್ತೆ ಈಗ ಮುಷ್ಕರ ಮಾಡ್ತಾ ಇದ್ದಾರಲ್ಲ, ಅವರಿಗೂ ಯಾವುದೇ ಸಂಬಂಧ ಇರೋದಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.